morning, dear students. Welcome to Prithviraj English Academy. So today we are going to start the about the noun. Previous class also I have done the noun about the noun, so that will be going to call it as a first part of the noun. So today we are going to start the second part of the noun. In that, I want to start with the kinds of nouns. ಸೊ ನಾವೇನು ಮಾಡ್ತಾ ಇದ್ದೀವಿ ನಾಮಪದದ ವಿಧಗಳ ಬಗ್ಗೆ ನಾವು ಇವತ್ತು ತಿಳ್ಕೊಬೇಕಾಗಿದೆ. ಸೊ ಫಸ್ಟ್ ಒನ್ ಬಿಕಮ್ಸ್ ಪ್ರಾಪರ್ ನೌನ್, ಕಾಮನ್ ನೌನ್, ಕಲೆಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್ ಆ್ಯಂಡ್ ದಿ ಮೆಟೀರಿಯಲ್ ನೌನ್. ಸೊ ಫಸ್ಟ್ ಒನ್ ವಿಲ್ ಬಿ ಮೂವ್ ದ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದರೆ ಏನಪ್ಪ ಅಂದ್ರೆ ಅಂಕಿತ ನಾಮ ಅಂತೇಳಿ ಕರಿತೀವಿ. ಅಂಕಿತ ನಾಮ ಅಂದರೆ ಏನಪ್ಪ ಅಂದ್ರೆ ಹೆಂಗಿರ್ತಾವೆ ಅಂದರೆ ಇವು ಸ್ಪೆಸಿಫಿಕ್ ನೇಮ್ ಇರ್ತಾವೆ, ನಿರ್ದಿಷ್ಟವಾದಂಥ ಹೆಸರುಗಳು ರೀ. ಪರ್ಟಿಕ್ಯುಲರ್ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆ್ಯಂಡ್ ಥಿಂಗ್ಸ್. ಇದರೊಳಗೆ ಎನಿಮಲ್ಸು ಬರಲ್ಲ. ಮತ್ತು ಆಲ್ವೇಸ್ ಇದರ ಇನಿಷಿಯಲ್ ಲೆಟ್ರ್ ಅಥವಾ ಬಿಗಿನಿಂಗ್ ಲೆಟ್ರ್ ಅಥವಾ ಫಸ್ಟ್ ಬರುವಂಥ ಲೆಟ್ರು ಆಲ್ವೇಸ್ ಇಟ್ ವಿಲ್ ಬಿ ಇನ್ ಅ ಅಪ್ಪರ್ ಕೇಸ್. ಅಪ್ಪರ್ ಕೇಸ್ ಮೀನ್ಸ್ ಕ್ಯಾಪಿಟಲ್ ಲೆಟರ್. ಆಲ್ವೇಸ್ ಯು ಹ್ಯಾವ್ ಟು ಯೂಸ್ ಇನ್ ಅ ಕ್ಯಾಪಿಟಲ್ ಲೆಟರ್. ಅಂದ್ರೆ ನಾವೇನು ಮಾಡ್ಬೇಕು, ಇದನ್ನು ಕ್ಯಾಪಿಟಲ್ ಲೆಟರ್ ಒಳಗೆ ಬಳಸ್ಬೇಕು ರೀ. ಮತ್ತು ವಿಚ್ ದ ಪ್ರಾಪರ್ ನೌನ್ ವಿ ಶುಡ್ ನಾಟ್ ಬಿ ಯೂಸ್ ದ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂದ್ರೆ ಎ ಆ್ಯಂಡ್ ದ ಅಂತೇಳಿ ಬರ್ತಾವಲ್ಲ, ಎ ಆ್ಯಂಡ್ ದ. These are the articles you should not be used with a proper noun. For example, for the proper noun, Ram, Sita, Geeta, Aryan, so many are there. We are going to. Okay. These are for the person. ಅಂದ್ರೆ ವ್ಯಕ್ತಿಗಳಿಗೆ. And for place, Belagavi, Delhi, these all. Then for the things, KTM. ನೋಡ್ರಿ, here we have to pay a little bit attention here. Means in the bike so many companies are there, so you have to mention the particular name of the bikes. For example, KTM, BMW, Samsung. ನಾವು ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂಥದ್ದನ್ನು ಹೇಳಬೇಕ್ರಿ. ನಾವು ಬೈಕ್ ಅಂತೇಳಿ ಹೇಳಿದರೆ ಅದು ಪ್ರಾಪರ್ ನೌನಿಗೆ ಎಕ್ಸಾಂಪಲ್ ಆಗಲ್ಲ. ಬೈಕ್ಗಳ ಹೆಸರು ಅವು ಏನಾಗ್ತಾವೆ, ಪ್ರಾಪರ್ ನೌನಿಗೆ ಎಕ್ಸಾಂಪಲ್ ಆಗ್ತಾವೆ. ನೆಕ್ಸ್ಟ್ ಮೂವ್ ಟು ದಿ ಕಾಮನ್ ನೌನ್. ಕಾಮನ್ ನೌನ್ ಅಂದ್ರೆ ಸಾಮಾನ್ಯ ನಾಮಪದ ಅಥವಾ ನಾವೇನಂತೇಳಿ ಕರಿತೀವಿ ಅದಕ್ಕೆ. ಮತ್ತು ಇನ್ ಜನರಲ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಇವುಗಳೆಲ್ಲ ಏನು ಇನ್ ಜನರಲ್ ನೇಮ್ ರಿಪ್ರೆಸೆಂಟ್ಸ್ ಅ ಕೆಟಗರಿ. ಇದು ಪೂರ್ತಿ ಒಂದು ಕೆಟಗರಿಯನ್ನು ರಿಪ್ರೆಸೆಂಟ್ ಮಾಡ್ತದೆ. ಇನಿಷಿಯಲ್ ಲೆಟರ್ ಆಲ್ವೇಸ್ ಇನ್ ಅ ಲೋವರ್ ಕೇಸ್. ಸೊ ಇನಿಷಿಯಲ್ ಲೆಟರ್ ಅಂದ್ರೆ ಬಿಗಿನಿಂಗ್ ಲೆಟರ್ ಯಾವಾಗಲೂ ಏನಿರಬೇಕು, ಲೋವರ್ ಕೇಸ್ ಅಥವಾ ಸ್ಮಾಲ್ ಲೆಟರ್ ಒಳಗೆ ಬಳಸಬೇಕು. ಈಗ ಮೀನ್ಸ್ ಅಲಾಂಗ್ ವಿತ್ ದಿ ಕಾಮನ್ ನೌನ್ ಯು ಕ್ಯಾನ್ ಯೂಸ್ ದ ಆರ್ಟಿಕಲ್ಸ್ ಎ ಆ್ಯಂಡ್ ದ. ಮೀನ್ಸ್ 3 out of 3 ಯು ಕ್ಯಾನ್ ಯೂಸ್. ಸೊ ಇದ್ರ ಜೊತೆಗೆ ನಾವೇನು ಮಾಡೋದು, ಆರ್ಟಿಕಲನ್ನು ಬಳಸ್ಬೋದು. ಫಾರ್ ಎಕ್ಸಾಂಪಲ್ ಮ್ಯಾನ್, son, father, mother, daughter, village, town, health, river, state, so many will becomes etc. Next move to the third one, collective noun. Collective noun ಅಂದ್ರೆ ಏನು, ಗ್ರೂಪ್ ಆಫ್ ಸಿಮಿಲರ್ ನೇಮ್. ಅಂದ್ರೆ ವಾಟ್ ಇಟ್ ಮೀನ್ಸ್ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಇಲ್ಲಿ ಒಂದು ಪೂರ್ತಿ ಒಂದು ಗ್ರೂಪ್ ಆಗಿ ಇರ್ತದೆ. ಆ ಗ್ರೂಪಿಗೆ ನಾವು ಏನಂತೇಳಿ ಕರಿತೀವಿ, ಕಲೆಕ್ಟಿವ್ ನೌನ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಅ ಗ್ರೂಪ್ ಆಫ್ ಪರ್ಸನ್ ವಿ ಆರ್ ಗೋಯಿಂಗ್ ಟು ಕಾಲ್ ದೆಮ್ ಆಸ್ ಎ ಗ್ಯಾಂಗ್. ಇದು ಏನ್ರಿ ಕಲೆಕ್ಟಿವ್ ನೌನ್. A group of employees we are going to call them as a staff, like that. Things agree. A group of key we are going to call it as a bunch. A group of grapes we are going to call it as a bunch ಅನ್ನೋದೇನ್ರಿ ಒಂದು collective noun. Then move to the, for example, for the animal, herd. A group of cattle we are going to call them as a herd. A group of fish we are going to call them as a catch. ದೆನ್ ನೆಕ್ಸ್ಟ್ ಮೂವ್ ಟು ದಿ, ಇವುಗಳ ಜೊತೆಗೇನು ಏನಾಗಲ್ರಿ, ಆರ್ಟಿಕಲನ್ನು ಬಳಸಬಾರ್ದು ಕಲೆಕ್ಟಿವ್ ನೌನ್ ಜೊತೆಗೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಟೀಮು, ಆರ್ಮಿ, ಕ್ಲಾಸ್, ಅಸೆಂಬ್ಲಿ, ಫ್ಯಾಮಿಲಿ, ಕಮಿಟಿ, ಬೇಬಿ, ಬಂಚ್, ಹರ್ಡ್, ಸ್ಕೂಲ್ ಎಕ್ಸೆಟ್ರಾ. ನೆಕ್ಸ್ಟ್ ಮೂವ್ ಟು ದಿ ಫೋರ್ತ್ ಒನ್ ಈಸ್ ಮೆಟೀರಿಯಲ್ ನೌನ್. ನೇಮ್ ಆಫ್ ಸಬ್ಸ್ಟೆನ್ಸ್ ಯಾ ಮ್ಯಾಟರ್. ಇವುಗಳ ಜೊತೆ ಏನು ಮಾಡೋಣ, ನಾವು ಆರ್ಟಿಕಲನ್ನು ಬಳಸಲ್ರಿ. ಸೊ ಎಕ್ಸಾಂಪಲ್ ಗೋಲ್ಡ್, ವುಡ್, ಸಿಲ್ಕ್, ಕ್ಲೋತ್, ಐರನ್, ರಬ್ಬರ್, ಸ್ಟೀಲ್, ಸ್ಟೋನ್ ಎಕ್ಸೆಟ್ರಾ. Next move to the last one, it's called the abstract noun. Abstract noun means only we are going to feel them. Only we are going to feel them. For example, example is kindness, honesty, wisdom, knowledge, bravery, intelligence, hardness, darkness, truth, love, soul, mind, life, imagination and the goodness. So few abstract noun will be going to made by the verb. For example, verb is they believe. We are going to made it abstract noun like belief. Verb judge, judgment. Grow, growth. Hate, hatred. Some abstract noun will made by the
adjectives also kind, kindness, wish, wisdom, cruel, cruelty. ಸೊ ಲೈಕ್ ದ್ಯಾಟ್ ಇಟ್ ಈಸ್. ಸೊ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಏನು ರೀ, ಬೇರೆ ನಾವು ಇದನ್ನು ಫೀಲ್ ಮಾಡ್ಕೊಳ್ಳೋಂಥ. ಫಾರ್ ಎಕ್ಸಾಂಪಲ್ ಹೇಳ್ರಿ, ಇವು ನಮ್ಮ ಕಣ್ಣಿಗೆ ಕಾಣಲ್ಲ ರೀ, ಮೀನ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಫೀಲ್ ದಮ್, ಮೀನ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಈವನ್ ಟಚ್ ದೆಮ್. ನಮಗೆ ಇದನ್ನು ಟಚ್ಚು ಮಾಡೋಕ್ಕಾಗಲ್ಲ ರೀ, ನೋಡೋಕ್ಕೂ ಆಗಲ್ಲ ಅಂಥವ್ರಿ. ಅವಕ್ಕೆ ಏನಂತೇಳಿ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಕರಿತೀವಿ. ಸೊ ನಾವು ಮೂವ್ ಟು ದಿ ಮೋರ್ ಎಕ್ಸಾಂಪಲ್ಸ್ ಫಾರ್ ದಿ ಪ್ರಾಪರ್ ನೌನ್. ಇವೆಲ್ಲ ನೋಡಿರಿ ಭಾಳಷ್ಟು ಅದಾವೆ, ನೀವು ಓದ್ಕೊರಿ ಇದನ್ನು. ಕಂಟ್ರಿ ಅಂದ್ರೆ ಕಂಟ್ರಿದು ನೋಡಿರಿ, ಅಮೇರಿಕಾ, ಅಮೇರಿಕನ್ಸ್, ಇವೆಲ್ಲನೂ ಪ್ರಾಪರ್ ನೌನ್ ಒಳಗೆ ಬರ್ತಾವೆ ರೀ. ಸೊ ಇವನ್ನೆಲ್ಲನೂ ಓದ್ಕೊರಿ. ಮತ್ತು ನೆಕ್ಸ್ಟು ಮೂವ್ ಟು ದಿ ಎಕ್ಸಾಂಪಲ್ಸ್ ಫಾರ್ ಕಾಮನ್ ನೌನ್, ಪೀಪಲ್ಲು, ಆ್ಯನಿಮಲ್ಲು, ಪ್ಲೇಸು, ಥಿಂಗ್ಸು, ಸೋ ಮೆನಿ ಅದಾವೆ. ನೆಕ್ಸ್ಟ್ ಮೂವ್ ಟು ದಿ ಎಕ್ಸಾಂಪಲ್ಸ್ ಫಾರ್ ದಿ ಕಲೆಕ್ಟಿವ್ ನೌನ್, ಆಡಿಯನ್ಸು, ಬ್ಯಾಂಡು, ಇವೆಲ್ಲ ಸಾಕಷ್ಟು ಅದಾವೆ ರೀ. ನೆಕ್ಸ್ಟ್ ಮೂವ್ ಟು ದಿ examples for the material nouns. Some materials noun will be come by the nature like water, air, like that. Materials noun from the animals like egg, like that. Material noun from the plants like cotton, food, oil. Man made it also, acid, alcohol, like that. Then move to the abstract noun. Some emotions like joy, sorrow, anger, fear, grief, state, freedom, misery, happiness, fulfillment, ಇವೆಲ್ಲನೂ ಬರ್ತಾವೆ. Next move to the some abstract noun made by the, what is that, by the verb, life, know, knowledge, see, sight, advice, laugh, laughter, please, pleasure, grow, growth, like that it is. Then move to the next, some abstract noun by the adjective, brave, braver, great, greatness, poor, poverty, young, youth, wise, wisdom, like that way. Next move to some common noun in the boy, boyhood, like that it is goes on. So my dears, once again read them properly, go through with the videos, repeat the videos and try to learn the things. ಇವಕ್ಕೆಲ್ಲ ಏನು ಮಾಡಿರಿ, ಪದೇ ಪದೇ ವಿಡಿಯೋಗಳನ್ನು ನೋಡಿರಿ. ತಿಳಿಲಿಕ್ಕಂದ್ರೆ ಕಮೆಂಟ್ ಮಾಡಿರಿ. ಇಫ್ ಯು ಹ್ಯಾವ್ ಎನಿ ಡೌಟ್, ಎನಿ ಸಜೆಷನ್ಸ್, ದೆನ್ ಪ್ಲೀಸ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ last, very important, don't forget to share this video among your friends. So thank you my dears for watching this video. Thank you.